ಇಂದು ನಾವು ಈ ಶುಭ ಸಂಜೆಯಲ್ಲಿ ಗುರು ಶಿಷ್ಯರ ಬಾಂಧವ್ಯಕ್ಕೆ ಸ್ಫೂರ್ತಿಯಾಗುವಂತ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಸ್ವಾಗತ ಮಾಡುವಂತ ಒಂದು ಅವಕಾಶ ಬಂದಿದೆ. ಬಹುಶಃ ನಮ್ಮ ಹಿರಿಯರು ಮಾಡಿದ ಪುಣ್ಯ ಅಂತ ನಾನು ಭಾವಿಸ್ತೇನೆ. ಇವತ್ತು ಇಡೀ ಕಾರ್ಯಕ್ರಮದ ಕೇಂದ್ರ ಬಿಂದು ವೇದಮೂರ್ತಿ ಸುಬ್ರಹ್ಮಣ್ಯ ಭಟ್ರು, ನಮ್ಮೆಲ್ಲರ ಕುಲಪುರೋಹಿತರು. ಅವರು ನಾನು ಜಿ ಭಟ್ರು ಬರೆದಂಥ ಲೇಖನ ಓದಿದೆ. ನನಗೇನೋ 1960ರಿಂದ ಅವರ ಒಡನಾಟ ಇಲ್ಲ. ಏನೋ ಪುಣ್ಯವಶಾತ್ ಕಳೆದ 30-35 ವರ್ಷಗಳಿಂದ ನಮ್ಮ ಇಡೀ ಕುಟುಂಬಕ್ಕೆ ಅವರ ಒಂದು ಆಶೀರ್ವಾದ ನಮಗೆ ಸಿಗ್ತಾ ಬಂದಿದೆ. ನಾನು ಕಣ್ಣಾರೆ ನೋಡಿದ್ದೇನಪ್ಪ ಅಂದರೆ ಅವರು ಶಿಷ್ಯರ ಬಗ್ಗೆ ಅಪಾರವಾದಂಥ ಒಂದು ಕಳಕಳಿ ಪ್ರೀತಿಯನ್ನು ಹೊಂದಿರತಕ್ಕಂಥವರು, ಅಪರೂಪದ ಪುರೋಹಿತರು. ಶಿಷ್ಯ ಕಷ್ಟದಲ್ಲಿದ್ದಾಗ ಶಿಷ್ಯನನ್ನು ಕೇಳಿದೇನೆ ಕಲಿಕಾನ ಪರಮೇಶ್ವರಿಯಲ್ಲಿ ಆ ಶಿಷ್ಯನ ಪರವಾಗಿ ಹರಕೆ ಹೊತ್ತಂಥವ್ರು ಬಹುಶಃ ಸಿಗ್ಲಿಕ್ಕಿಲ್ಲ. ಅಂದರೆ ತನ್ನ ಮಕ್ಕಳ ಬಗ್ಗೆ ಅಷ್ಟು ಆಲೋಚನೆ ಮಾಡ್ತಾರೆ ಅನ್ನೋ ಗೊತ್ತಿಲ್ಲ, ಆದರೆ ಶಿಷ್ಯರ ಬಗ್ಗೆ ಅಷ್ಟು ಆಲೋಚನೆ ಮಾಡ್ತಕ್ಕಂಥವ್ರು ನಾನೇ ಕಣ್ಣಾರೆ ಅನುಭವಿಸಿದ್ದೇನೆ ಅದನ್ನು. ಅಂದರೆ ಬಹುಶಃ ನನಗೆ ಮಾತ್ರ ಅನುಭವ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ, ನಿಮ್ಮೆಲ್ಲರ ಅನುಭವ ಇದೆ. ಅಂದರೆ ಮಾತ್ರ ಹೃದಯ ಇದ್ದವ್ರಿಗೆ ಮಾತ್ರ ಇದು ಬರ್ಲಿಕ್ಕೆ ಸಾಧ್ಯ. ತಾಯಿ ಮನಸ್ಸು, ಮಗು ಮುಖ ಬಾಡಿದರೆ ತಾಯಿ ಮನಸ್ಸು, ತಾಯಿ ಕರಳು ಉಜ್ವಲ ಅಂತದೆ. ಅಂತ ಒಂದು ತಾಯಿ ಹೃದಯದ ಗುರುವನ್ನು ನಾವು ಅವರಲ್ಲಿ ಕಂಡಿದ್ದೇವೆ. ನನಗೆ ನಿರೀಕ್ಷೆ ಇರಲಿಲ್ಲ. ಯಾಕೆಂತೇಳಿದ್ರೆ ನಾನು ಬಹಳ ಹೀಗಿದ್ದ ಕಾರ್ಯಕ್ರಮ ನೋಡಿದ್ದೇನೆ. ಸನ್ಮಾನ ಕಾರ್ಯಕ್ರಮ ಅಂತ ಹೇಳಿದರೆ ಬಹುತೇಕ ಆಮೇಲೆ ಯಾವುದಾದ್ರೂ ಕಾರ್ಯಕ್ರಮ ಇದ್ದರೆ ಅದಕ್ಕೆ ಸಿದ್ಧತೆ ಮಾಡಿಕೊಂಡು ಬರುವವರನ್ನು ನೋಡಿದ್ದೇನೆ. ಜನ ಕಡಿಮೆ ಇರಬಹುದು, ಆದರೂ ಇಷ್ಟಾದರೂ ಜನ ಬಂದಿದ್ದಾರೆ ಅನ್ನೋ ಸಂತೋಷ. ವೇದಮೂರ್ತಿ ಸುಬ್ರಹ್ಮಣ್ಯ ಭಟ್ರವರಿಗೆ ಸನ್ಮಾನ ಸಹಜ. ಯಾಕೆಂದರೆ ಬದುಕಿನಲ್ಲಿ ಸಾಧನೆ ಮಾಡಿದ ಒಬ್ಬ ಸಾಧಕನಿಗೆ ಸಮಾಜ ಗೌರವಿಸುವುದು, ಸನ್ಮಾನಿಸುವುದು ಸಹಜವಾದ ಕ್ರಿಯೆ, ನಡಿಬೇಕಾದದ್ದು, ನಡೆಸಬೇಕಾದದ್ದು. ಅದೇ ರೀತಿ ಒಂದು ಸನ್ಮಾನದ ಕಾರ್ಯಕ್ರಮ ಅಂತ ನಾವು ಆಲೋಚನೆ ಮಾಡಿದರೆ ತಪ್ಪೇನೂ ಅಲ್ಲ. ಯಾಕೆಂತ ಕೇಳಿದ್ರೆ ಇವತ್ತು ಸಾಧನೆಯ ಉತ್ತುಂಗತೆ ಇರಿದವರು. ಸಾಧನೆ ಎಷ್ಟು ಅಂತ ಕೇಳಿದರೆ ಹೇಳುವುದಕ್ಕಾಗುವುದಿಲ್ಲ. ಅದನ್ನು ನಾನು ಪರಿಚಯಿಸಿಕೊಡುವುದಕ್ಕೆ ಹೋದರೆ ಸೂರ್ಯನನ್ನು ತೋರಿಸುವುದಕ್ಕೆ ಮಿನುಕು ದೀಪ ಇಟ್ಕೊಂಡು ಹೊರಟಾಗ ಆಗ್ತದೆ. ಆ ಹೆಟ್ಟ ಕೆಲಸಕ್ಕೆ ನಾನು ಹೋಗುವುದಿಲ್ಲ. ಹಾಗಿದ್ರೆ ಅವರ ಸನ್ಮಾನ ಎಲ್ಲಿ ಅಂತ ಕೇಳಿದರೆ ಶ್ರೀ ಲಕ್ಷ್ಮೀನಾರಾಯಣ ಉಮಾಮಹೇಶ್ವರ ದೇವರ ಸನ್ನಿಧಿ. ಸರಿ, ವೇದಿಕೆಯನ್ನು ನೋಡಿದರೆ ವೇದಿಕೆಯಲ್ಲಿ ಕುಳಿತವರು ಸಾಮಾನ್ಯದವರಲ್ಲ. ಒಬ್ಬರು ವೇದಮೂರ್ತಿಗಳು, ಮತ್ತೊಬ್ಬರು ಗುರುಗಳು, ಮತ್ತೊಬ್ಬರು ಬಹುತೇಕ ಎಲ್ಲೆಲ್ಲಿ ಯಾವ್ಯಾವ ರೀತಿಯ ಕಾರ್ಯಕ್ರಮ ನಡೀತದೆ ಅನ್ನೋದನ್ನು ಜನರಿಗೆ ಮುಗಿಸುವುದು.
गणपति वामनस्मृतामरिष्टोराय सत्संगुद्धं पुरुषाश्रेष्ठेनया मन्नमतिञ्जः तुतः ಕೀರ್ತಿ ಇವರದು. ವೇದ ರತ್ನಾಕರ ಪ್ರಶಸ್ತಿಗೆ ಪಾತ್ರರಾದವರು ನಮ್ಮ ಕುಲಪುರೋಹಿತರು ವೇದಮೂರ್ತಿ ಶ್ರೀ ಸುಬ್ರಹ್ಮಣ್ಯ ಭಟ್ ಇವರು. ಸನ್ಮಾನ ಹೇಳುವಂತ ವಿಷಯ ಕಿವಿಗೆ ಬಿದ್ದ ತಕ್ಷಣ ಎಲ್ಲಾ ಶಿಷ್ಯರು ತರಾತುರಿಯಿಂದ ಸನ್ಮಾನಕ್ಕೆ ನಾನ್ ಕೊಡ್ತೇನೆ ಎಂದು ಮುಗಿಬಿದ್ರು. ಎಲ್ಲರೂ ಗುರುಗಳಿಗೆ ಕಿರುಕಾಣಿಕೆಯಾಗಿ ಸಮರ್ಪಿಸಿದಂತಹ ಹಣದಿಂದ ನಮ್ಮ ಕುಲಪುರೋಹಿತರಿಗೆ ಎಲ್ಲಾ ಶಿಷ್ಯ ವೃಂದದಿಂದ ಚಿನ್ನದ ಉಂಗುರವನ್ನ ನಾವು ಗುರುಕಾಣಿಕೆಯಾಗಿ ಸಮರ್ಪಿಸ್ತಾ ಇದ್ದೇವೆ. ನಮ್ಮ ಕುಲಪುರೋಹಿತರು ಇದನ್ನ ಪ್ರೀತಿಯಿಂದ ಸ್ವೀಕರಿಸಬೇಕು. ಮುಖ್ಯ ಅತಿಥಿಗಳೇ, ಎಲ್ಲಕ್ಕಿಂತ ಹೆಚ್ಚಾಗಿ ಸನ್ಮಾನಿತರೆ, ನಿಮಗೆಲ್ಲರಿಗೂ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸುತ್ತಾ ನಾನು ಈಗ ಸನ್ಮಾನ ಪತ್ರವನ್ನು ವಾಚಿಸುತ್ತಾ ಇದ್ದೇನೆ. ಸಾಮವೇದದ ಅನುಪಮ ವಿದ್ವಾಂಸರು, ನಮ್ಮೆಲ್ಲರ ಆದರಣೀಯ ಪುರೋಹಿತರು ಆದ ವೇದ ಬ್ರಹ್ಮ ಶ್ರೀ ಸುಬ್ರಹ್ಮಣ್ಯ ವಿಶ್ವೇಶ್ವರ ಭಟ್ ಇವರಿಗೆ ಅವರ ಸಮಸ್ತ ಶಿಷ್ಯವರ್ಗದವರು ಶ್ರದ್ಧಾಧಾರ ಭಕ್ತಿ ಗೌರವಗಳೊಂದಿಗೆ ಸಮರ್ಪಿಸುವ ಸನ್ಮಾನ ಪತ್ರ. ಉಮಾಮಹೇಶ್ವರೋ ದೇವ ಲಕ್ಷ್ಮೀನಾರಾಯಣಸ್ತತ ಸುಬ್ರಹ್ಮಣ್ಯಂ ಗುರುಂ ಪಾಂತು ರಾಘವೇಶ್ವರ ಭಾರತಿ. ಅಭಿಜಾತ ಸಾಮಗರೆ, ಜಗತ್ತಿನ ಅತಿ ದೊಡ್ಡ ಜ್ಞಾನ ಭಂಡಾರವೆಂದರೆ ವೇದ ವಾಂಗ್ಮಯ. 4 ವೇದಗಳಲ್ಲಿ ಸಾಮವೇದವೇ ಅತ್ಯಂತ ಮಹತ್ವವುಳ್ಳದ್ದು ಎಂಬುದು ಸಾಮವೇದಿಗಳಾದ ನಮಗೆಲ್ಲ ಹೆಮ್ಮೆಯ ವಿಷಯ. ವೇದಾನಾಂ ವೇದೋಸ್ಮಿ, ವೇದಗಳಲ್ಲಿ ನಾನು ಸಾಮವೇದ ಎಂದು ಉದ್ಘೋಷಿಸಿದ ಭಗವಂತನ ಪ್ರಕೃತಿ ಮತ್ತು ಪುರುಷ 2 ರೂಪಗಳು. ಸಾಮವೇದ ಸ್ವರೂಪಗಳೇ ಆಗಿವೆ, ಸಾಮವೇದಿಯ ಸ್ವರೂಪಗಳು ಆಗಿವೆ. ಲಲಿತ ಸಹಸ್ರನಾಮವು ಸಾಮವೇದ ಪ್ರಿಯ ಸೌಮ್ಯ ಸದಾಶಿವ ಕುಟುಂಬಿನಿ ಎಂದು ವರ್ಣಿಸಿದರೆ, ವಿಷ್ಣು ಸಹಸ್ರನಾಮವು ತ್ರಿಸಾಮ ಸಾಮಗ ಸಾಮ ಎಂದು, ಶಿವೋಷ್ಟೋತ್ತರ ಶತನಾಮವು ಸಾಮಪ್ರಿಯ ಸ್ವರಮಯ ಎಂದು ಬಣ್ಣಿಸುತ್ತದೆ. ಅಂತೆಯೇ ಸಾಮವೇದವೇ ಮೂರ್ತಿವೆತ್ತು ಬಂದಂತಿರುವ ತಾವು ಪುರೋಹಿತರಾಗಿ ನಮ್ಮೆಲ್ಲರ ಹಿತವನ್ನು ಕಾಯುತ್ತಿರುವುದು ನಾಲ್ಪಸ್ಯ ತಪಸಃ ಫಲಂ ಎನ್ನುವಂತೆ ಬಹುದೊಡ್ಡ ಸುಕೃತವೇ ಆಗಿದೆ. ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರೇ ಹಾಗೂ ನಮ್ಮೆಲ್ಲರ ತಂದೆ ತಾಯಿಗಳ ಸ್ವರೂಪದಲ್ಲಿರುವಂತಹ ಸನ್ಮಾನವನ್ನು ಸ್ವೀಕರಿಸಿರುವಂತಹ ಸುಬ್ರಹ್ಮಣ್ಯ ಭಟ್ ದಂಪತಿಗಳೇ, ಇವತ್ತು ತಾವೆಲ್ಲ ನಾವು ಕೂಡ ಎಲ್ಲ ಸಂತೋಷವನ್ನು ಸಂಭ್ರಮವನ್ನು ಆಚರಿಸ್ತಾ ಇದ್ದೇವೆ. ಶಿಷ್ಯವರ್ಗದವರು ನಾವು ಈ ಹಿಂದೆ ಸುಬ್ರಹ್ಮಣ್ಯ ಭಟ್ರು ಕರಿಕಾಲ ಪರಮೇಶ್ವರಿ ದೇವಾಲಯದಿಂದ ನಿರ್ಗಮಿಸುವಂತಹ ಸಂದರ್ಭದಲ್ಲಿ ಶಿಷ್ಯಾಭಿವಂದನ ಇರುವಂತಹ ಕಾರ್ಯಕ್ರಮವನ್ನು ಮಾಡಿದೆವು. ಆ ಸಂದರ್ಭದಲ್ಲಿ ಎಲ್ಲ ಶಿಷ್ಯರು ಕೂಡ ಅವರದೇ ಕಾರ್ಯಕ್ರಮ. ಆ ಸಂದರ್ಭದಲ್ಲಿ ಇವರಿಗೇನೋ ಪ್ರೇರಣೆ ಆಯಿತು ಏನೋ, ನಾವು ಕೂಡ ಶಿಷ್ಯವರ್ಗದವರು ಸುಬ್ರಹ್ಮಣ್ಯ ಭಟ್ರಿಗೆ ಸನ್ಮಾನ ಮಾಡಬೇಕು ಎನ್ನುವಂತಹ ಸದುದ್ದೇಶದಿಂದ
ಈ ಒಂದು ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ನಿಜವಾಗೂ ಇದು ಸಂತೋಷದ ಸಮಯವೇ ಹೌದು. ಅವರಿಗೆ ಸನ್ಮಾನ ಕೊಡುವಂಥದ್ದು ಸರಿಯಾದಂಥದ್ದು. ಸುಬ್ರಹ್ಮಣ್ಯ ಭಟ್ರನ್ನ ನಾನು ಉಪನಯನ ಆದಾಗಿನಿಂದ ಇಲ್ಲಿಯವರೆಗೆ ಸಾಮಾನ್ಯ ಒಂದು 40 ವರ್ಷದ ಒಂದು ಅನುಭವ. ಅವರೊಟ್ಟಿಗೆ ನಾನು ವಿದ್ಯಾರ್ಥಿ ಹೌದು ಪ್ರಥಮದಲ್ಲಿ, ಆನಂತರವೂ ಹೌದು. ಆದರೆ ಅದು ಹೇಗೆ ಅಂತ ಕೇಳಿದ್ರೆ ಅದಕ್ಕೆ ವಿವರಣೆಯನ್ನು ಕೊಡ್ತೇನೆ. ನಿಷ್ಕಾರಣೇನ ಷಡಂಗೋ ವೇದೋ ಅಧ್ಯೇತವ್ಯ ಜ್ಞೇಯಶ್ಚ ಎಂಬುವ ಹಾಗೆ ನಿಷ್ಕಾರಣವಾಗಿ ವೇದವನ್ನು ಅಧ್ಯಯನ ಮಾಡಿ ಆ 4 ವೇದಗಳನ್ನು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಎಂಬುದಾಗಿ ಅಂಗಾನಿ ಷಟು ಶಿಕ್ಷಾ ವ್ಯಾಕರಣಂ ಛಂದಃ ನಿರುಕ್ತಂ ಜ್ಯೋತಿಷಂ ತಥಾ ಕಲ್ಪಶ್ಚೇತಿ ಷಡಂಗಾನಿ ವೇದಸ್ಯ ಅವರು ಮನೀಷಿಣ ಎನ್ನುವ ಹಾಗೆ 4 ವೇದಗಳನ್ನು ಓದಬೇಕು. ಹಾಗೆ 6 ಅಂಗಗಳನ್ನು ಅಭ್ಯಾಸ ಮಾಡಬೇಕು. ಇದು ಬಹಳ ಕಷ್ಟ ಸಾಧ್ಯ. ಸ್ವಾಧ್ಯಾಯೋ ಅಧ್ಯೇತವ್ಯ ಎಂಬುದಾಗಿ ವಿಚಾರ ಮಾಡಿದಾಗ ಸುಬ್ರಹ್ಮಣ್ಯ ಭಟ್ರು ಇದರನ್ನು ಅನುಸರಿಸಿದರು. ಸ್ವಶ್ಚ ಅಸೌ ಅಧ್ಯಾಯಶ್ಚ ಸ್ವಶಾಖಾ ಅಧ್ಯಯನಂ ಎನ್ನುವ ಹಾಗೆ ನಮ್ಮ ಸಾಮವೇದದ ಶಾಖೆಯಾಗಿರುವಂತಹ ರಾಣಾಯಿನಿ ಶಾಖೆಯನ್ನು ಸಹಸ್ರವರ್ತ್ಮ ಸಾಮ ಅಂತ ಹೇಳಿದರು. ಅದರಲ್ಲಿ 3 ಶಾಖೆಗಳು ಈಗ ಉಪಲಬ್ಧವಾಗಿವೆ. ಅದರಲ್ಲಿ ನಮ್ಮ ರಾಣಾಯಿನಿ ಶಾಖೆಯನ್ನು ಉಳಿಸುವಲ್ಲಿ, ಬೆಳೆಸುವಲ್ಲಿ, ಮುಂದುವರಿಸುವಲ್ಲಿ ಅವರು ಅಗ್ರಗಣ್ಯರು. ತಮಗೆಲ್ಲ ತಿಳಿದಿರತಕ್ಕಂತಹ ವಿಷಯವೇ ಹೌದು. ಅಲ್ಲಿಂದ ಈ ಸಾಮವೇದವನ್ನು ವೇದಶಿವೋ ಶಿವೋವೇದ ವೇದಾಧ್ಯಾಯಿ ಸದಾಶಿವ ಎನ್ನುವ ಹಾಗೆ ಯಾವಾಗ ವೇದ 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 ಎನ್ನುವಂತಹ ಉಚ್ಚಾರಣೆಯೊಂದಿಗೆ ತನ್ನ ಜೀವನದಲ್ಲಿ ಆ ವೇದವನ್ನು ಅಧ್ಯಯನವನ್ನು ಮಾಡಿ ಅಧ್ಯಾಪನ ಮಾಡುವಂತಹ ರೂಢಿಸಿಕೊಂಡಿರುವಂಥದ್ದು ನಮ್ಮೆಲ್ಲರ ಭಾಗ್ಯವೇ ಸರಿ. ಇವತ್ತಿನ ಈ ಶುಭ ಸಂದರ್ಭ ಅವಿಸ್ಮರಣೀಯವಾಗಿರುವಂಥ ಗುರು ಶಿಷ್ಯರ ಸಂಬಂಧ ಹೇಗಿದೆ, ಹೇಗಿರುತ್ತದೆ ಎನ್ನುವುದಕ್ಕೆ ಇದೊಂದು ಸಾಕ್ಷಿ. ಈಗಾಗಲೇ ಸ್ವಾಗತವನ್ನು ಹೇಳುವಾಗ ಶಿಷ್ಯ ಗಜಾನನ ಒಂದು ಮಾತನ್ನು ಹೇಳಿದ. ಈ ರೀತಿಯಾಗಿರ್ತಕ್ಕಂತಹ ಒಂದು ಕಾರ್ಯಕ್ರಮ ಹಿಂದೆ ನಾವು ಕೇಳಲಿಲ್ಲ. ಇದು ಮುಂದಿನ ಪೀಳಿಗೆಗೆ ನಾಂದಿಯಾಗಲಿ ಎನ್ನುವಂತಹ ಮಾತನ್ನು ಹೇಳಿದರು. ಇದನ್ನು ಕೇಳಿದಾಗ ನಮ್ಮ ಶಿಷ್ಯರು ಎಷ್ಟು ಮೇಲಿದ್ದಾರೆ, ಎಷ್ಟು ಎತ್ತರದಲ್ಲಿದ್ದಾರೆ ಎನ್ನುವುದಕ್ಕೆ ಇದೊಂದು ಸಾಕ್ಷಿ. ನನ್ನ ಒಡನಾಡಿಗಳು, ಬಾಲ್ಯದ ಒಡನಾಡಿಗಳು ಎಲ್ಲರೂ ಇಲ್ಲಿದ್ದಾರೆ. ಕುಟುಂಬದ ಹಿರಿಯರು ಇದ್ದಾರೆ. ಈ ಒಂದು ಸಂದರ್ಭ ಹೇಗೆ ಬಂತು ಎನ್ನುವಂಥದ್ದನ್ನು ನಾನು ಅವಲೋಕಿಸಿದರೆ ಇದೆಲ್ಲ ನಮ್ಮ ಪೂರ್ವಜರು ಮಾಡಿರತಕ್ಕಂತಹ ಒಂದು ಸುಕೃತ. ನಮ್ಮ ಮೇಲಿನ ಗಂಟಿಗೆ ಕುಟುಂಬ ಹಿಂದೆ
ಪ್ರಖ್ಯಾತವಾಗಿರ್ತಕ್ಕಂತಹ ಒಂದು ಕುಟುಂಬ. ಈ ಭಾಗದಲ್ಲಿ ಮೇಲ್ನಗಂಟೆಯ ವೈದಿಕ ಮನೆತನದ ಕುಟುಂಬ, ಮತ್ತು ಈ ಭಾಗದ ಆಡಳಿತವನ್ನು ನಡೆಸತಕ್ಕಂತಹ ಹೆಗಡೆಯವರ ಕುಟುಂಬ, ಹೀಗೆ ಎರಡು ಕುಟುಂಬ ನಮ್ಮ ಹೊಸಹಳ್ಳಿಯಲ್ಲಿ ವಾಸವಾಗಿತ್ತು. ಆ ಸಂದರ್ಭದಲ್ಲಿ ನಮ್ಮ ಪೂರ್ವಜರೆಲ್ಲ ವೇದಾಧ್ಯಯನಗಳನ್ನು ಮಾಡಿ ಷಟ್ಕರ್ಮ ನಿರತರಾಗಿ ನಮ್ಮ ಹೊಸಹಳ್ಳಿಯನ್ನು ಎತ್ತರಕ್ಕೆ ಏರಿಸಿದರು ನಾನು ಕೇಳಿದ್ದೇನೆ. ಹಾಗೆ ನಮ್ಮ ಕುಟುಂಬದಲ್ಲಿ ಮುಂದೆ ವೇದಾಧ್ಯಯನದಲ್ಲಿ ಹ್ರಾಸವಾಯಿತು ಅಥವಾ ಜೀವನ ಶೈಲಿಗೆ ಆಹಾರಕ್ಕಾಗಿಯೋ ಅನ್ನಕ್ಕಾಗಿಯೋ ಬೇರೆ ಬೇರೆ ಉದ್ಯೋಗವನ್ನು ಮಾಡುವಂತಹ ಒಂದು ಸಮಯ ಒದಗಿ ಬಂದಿತ್ತೋ ಏನೋ. ಆ ಕಾರಣದಿಂದ ವೇದಾಧ್ಯಯನ ಬಹುಶಃ ಹಿಂದೆ ಬಿದ್ದಿರಬಹುದು. ಆದರೂ ನಮ್ಮ ಕುಟುಂಬ ಇವತ್ತಿಗೂ ಸಹ ಎಲ್ಲ ವಿಧವಾಗಿರ್ತಕ್ಕಂತಹ ಬಹುಮುಖವಾಗಿರ್ತಕ್ಕಂತಹ ಪ್ರತಿಭೆಯುಳ್ಳವರು ನಮ್ಮ ಕುಟುಂಬದಲ್ಲಿದ್ದಾರೆ. ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂತಹ ನಮ್ಮ ಕುಟುಂಬದವರೇ ಆದ ಜೀವ ಭಟ್ರು ಇದಕ್ಕೆ ಸಾಕ್ಷಿ. ಅವರ ಜೀವನ ನಮ್ಮದೇ ಈ ಭಾಗದಿಂದಲೇ ಹೋದರೂ ಎಲ್ಲ ವಿಷಯವನ್ನು ಜನರಿಗೆ ಮನಮುಟ್ಟುವ ರೀತಿಯಲ್ಲಿ ಪತ್ರಕರ್ತರಾಗಿ ಅದನ್ನು ತೋರಿಸಿಕೊಡ್ತಾ ಇದ್ದಾರೆ. ಕೇವಲ ಪತ್ರಕರ್ತರು ಒಂದೇ ಅಲ್ಲ, ನಮ್ಮ ಸಮಾಜಕ್ಕೆ, ನಮ್ಮ ಮುಂದಿನ ಪೀಳಿಗೆಗೆ ಆದರ್ಶವಾಗಿರುವಂತಹ ಅನೇಕ ಕಾರ್ಯಗಳನ್ನು ಮಾಡಿದವರು ಈಗಲೂ ಮಾಡುತ್ತಾ ಇರುವವರು ಅಂಥವರು ಇವತ್ತು ನಮ್ಮ ಎದುರಿಗಿದ್ದಾರೆ. ಹಾಗೆಯೇ ನಮ್ಮ ಕುಟುಂಬದಲ್ಲಿ ನಮ್ಮ ಪೂರ್ವಜರೆಲ್ಲ ಸಂಗೀತ, ಯಕ್ಷಗಾನ, ಭಜನೆ ಮುಂತಾದ ಅನೇಕ ಮುಖವಾಗಿ ತೋರಿಸಿಕೊಟ್ಟವರು. ಅಂತಹ ಒಂದು ಕುಟುಂಬದಲ್ಲಿ ನಾನು ಜನಿಸಿದೆ ಎನ್ನುವಂಥದ್ದೇ ಬಹಳ ಹೆಮ್ಮೆಯ ವಿಷಯ. ಜೀವನದಲ್ಲಿ ನಾನು ಸಣ್ಣವನಿರುವಾಗ ನಮ್ಮ ಕುಟುಂಬದಲ್ಲಿ ನಮ್ಮ ತಂದೆಯವರಿಗೆ 9 ಜನ ಮಕ್ಕಳು. ಅವರೊಟ್ಟಿಗೆ ಅವರ ಅಕ್ಕ ತಂಗಿಯರು, ಅಣ್ಣ ತಮ್ಮರು, ಅವರಿಬ್ಬರು ಗಂಡು ಮಕ್ಕಳು, ಅವರಿಗೆ 4 ಜನ ಅಕ್ಕ ತಂಗಿಯರು. ಹೀಗೆ ದೊಡ್ಡದಾಗಿರ್ತಕ್ಕಂತಹ ಕುಟುಂಬದ ನಿರ್ವಹಣೆ ನಮ್ಮ ತಂದೆಯವರಿಗೆ ಕಷ್ಟವಾಗಿತ್ತು. ಮನೆಯಲ್ಲಿ ಹೇಳುವಂತಹ ಶ್ರೀಮಂತನ ಎನ್ನುವಂಥದ್ದು ಇಲ್ಲವಾಗಿತ್ತು. ಹಿಂದೆ ನಾವು ಶ್ರೀಮಂತರೇ ಆಗಿದ್ದೆವು, ಅನೇಕ ಕ್ಷೇತ್ರ ಜಮೀನುಗಳಿಗೆ ಅಧಿಪತಿಗಳಾಗಿದ್ದೆವು. ಕಾಲಾಂತರದಲ್ಲೆಲ್ಲ ಕಳೆದುಕೊಂಡು ಸ್ವಲ್ಪ ಆರ್ಥಿಕವಾಗಿ ಹಿನ್ನಡೆಯಾಗಿದ್ದೆವು. ಆ ಸಂದರ್ಭದಲ್ಲಿ ನನ್ನ 10ನೇ ವಯಸ್ಸಿಗೆ ಗರ್ಭಾಟದಲ್ಲಿ ಉಪನಯನವನ್ನು ಮಾಡಬೇಕು. ನನ್ನ ಅಣ್ಣಂದರಿಗೆಲ್ಲ ಗರ್ಭಾಟದಲ್ಲಿ ಉಪನಯನ ಆಗಿದೆ. ನನ್ನ ಉಪನಯನ ಸಂದರ್ಭದಲ್ಲಿ ನನ್ನ ತಂದೆಯವರಿಗೆ ಕಷ್ಟಕಾಲ. ಆ ಸಂದರ್ಭದಲ್ಲಿ ನನ್ನ ವಿದ್ಯಾಗುರುಗಳಾದ ವಿಶ್ವೇಶ್ವರ ಭಟ್ರು, ಮಹಾ ತಪಸ್ವಿಗಳು, ವಿದ್ವಾಂಸರು, ಅನುಷ್ಠಾನಪರರು, ಅವರು ನಮ್ಮ ಈ ಭಾಗದ ಅಥವಾ ನಮ್ಮ ಕುಟುಂಬದ ಎಲ್ಲ ಆಗು ಹೋಗುಗಳನ್ನು ಮುನ್ನಡೆಸ್ತಾ ಇದ್ದಾರೆ. ಬಹಳಷ್ಟು ಕೋಪಿಷ್ಟರು, ಸಿಟ್ಟು ಬರ್ತಾ ಇತ್ತು ಎನ್ನುವಂತಹ ಮಾತನ್ನು ಎಲ್ಲರೂ ಹೇಳ್ತಾ ಇದ್ದರು. ಕಾರಣ ಇಷ್ಟೇ, ಮಕ್ಕಳು ಕಲಿಯಬೇಕು, ಒಳ್ಳೆಯ ವಿದ್ವಾಂಸರಾಗಬೇಕು ಎನ್ನುವಂತಹ ತುಡಿತದಿಂದ ಅವರು ನಮ್ಮನ್ನು ಶಿಕ್ಷಿಸ್ತಾ ಇದ್ರು, ಬೈತಾ ಇದ್ರು. ಆದರೆ ಅವರ ಕಾರುಣ್ಯ ಬಹಳ ದೊಡ್ಡದಾಗಿತ್ತು. ಗುರುಗಳು, ಗುರುಪತ್ನಿಯರು ನಮ್ಮನ್ನು ಅನೇಕ ವರ್ಷಗಳ ಕಾಲ, ಸಾಮಾನ್ಯ 13 ವರ್ಷಗಳ ಕಾಲ, ನಾನು ಇಲ್ಲಿ ನನ್ನ ಎದುರಿಗೆ ಇದ್ದಾರೆ ಆಚಾರ್ಯ ನಾರಾಯಣ ಭಟ್ರು, ನಾವಿಬ್ಬರು ಸಹಾಧ್ಯಾಯಿಗಳು, ಗುರುಗಳ ಪದತಲದಲ್ಲಿ ಸಾಮವೇದವನ್ನು ಅಧ್ಯಯನ ಮಾಡಿದೆವು. ಅದನ್ನು ಉಳಿಸಿಕೊಳ್ಳಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಗುರುಗಳ ಮಾರ್ಗದಂತೆ, ಗುರುಗಳು ಹೇಳಿಕೊಟ್ಟಿರತಕ್ಕಂತಹ ಮಾರ್ಗದಲ್ಲಿಯೇ ನಾನು ಮುಂದೆ ಸಾಗುತ್ತಾ ಬಂದೆ. ಗುರುಗಳು ದೇವಸ್ಥಾನವನ್ನು ಬಿಟ್ಟ ಮೇಲೆ ಅವರ ಜಾಗದಲ್ಲಿ ನಾನು ನಿಂತು 35 ವರ್ಷಗಳ ಕಾಲ ಅಲ್ಲಿ
ದೇವರನ್ನು ಅಮ್ಮನವರನ್ನು ಕನ್ನಡಕ್ಕೆ ಶಂಭುಲಿಂಗೇಶ್ವರನನ್ನು ಅರ್ಚಿಸಿ ಆರಾಧನೆ ಮಾಡಿ ಆ ಪಾರ್ವತಿ ಪರಮೇಶ್ವರರ ಅನುಗ್ರಹದಿಂದ ಇವತ್ತು ನಿಮ್ಮ ಮುಂದೆ ನಿಂತು ನಿಮ್ಮಿಂದ ಸನ್ಮಾನಿತನಾಗಿದ್ದೇನೆ. ಹಾಗಾಗಿ ಆ ದೇವರೇ ನನಗೆ ಇದನ್ನೆಲ್ಲ ಕೊಟ್ಟಿದ್ದಾನೆ ಎನ್ನುವುದರಲ್ಲಿ ಯಾವ ಮಾತಿಲ್ಲ. ನನ್ನ ಶಿಷ್ಯರು ಎಷ್ಟು ಅಭಿಮಾನಿಗಳು ಎನ್ನುವಂಥದ್ದನ್ನು ತೋರಿಸಿಕೊಟ್ರು. ಇವತ್ತು ನಮ್ಮ ಶ್ರೀಭಟ್ರು ಅಧ್ಯಕ್ಷತೆಯಲ್ಲಿದ್ದಾರೆ, ಗಾಣಿಗೆರೆಯವರು ಮಾತಾಡಲಿಕ್ಕಿದ್ದಾರೆ, ತುಂಬ ಜನ ಮಾತಾಡಿದ್ದಾರೆ. ಯಾವ ವೈದಿಕ ಅಥವಾ ಪುರೋಹಿತ ಭಗವಂತನೊಂದಿಗೆ ದೇವರೊಟ್ಟಿಗೆ ಅನುಸಂಧಾನ ಮಾಡಿ ದೇವರ ಕೃಪೆಯನ್ನು ಭಕ್ತರಿಗೆ ಹರಿಸಿದಾಗೋ ಅವರು ಬಹಳ ದೊಡ್ಡ ವೈದಿಕರು ಅಂತ. ನಿಜವಾಗಿ ಭಗವಂತನಲ್ಲಿ ದೇವರಲ್ಲಿ ಯಾರಿಗೆ ಭಕ್ತಿ ಇದೆಯೋ ಅವರಿಗೆ ಭಗವಂತ ಒಲಿತಾನೆ ಅಂತಕ್ಕಂಥ ಒಂದು ಮಾತಿದೆ. ಅನಕ್ಷರಸ್ಥ ಬೇಡರ ಗಣ್ಣಪ್ಪನಿಗೆ ಈಶ್ವರ ಒಲಿತಾನೆ, ರಾವಣನಿಗೆ ಶಿವ ಆತ್ಮಲಿಂಗವನ್ನು ಕಿತ್ತುಕೊಡ್ತಾನೆ. ದೇವರನ್ನ ಪ್ರಸನ್ನಗೊಳಿಸ್ತಕ್ಕಂಥ ಒಂದು ಮಾಧ್ಯಮ, ಒಂದು ಶಕ್ತಿ ಅವರು ಅರ್ಚಕರು. ಅರ್ಚಕರಿಂದಲೇ ನಮ್ಮಲ್ಲಿ ಹೇಳುದುಂಟು, ಆ ಭಕ್ತರು ಹೇಳೋದಾಗೆ ಮಾತು ಕೇಳ್ತಾರೆ ದೇವರು ಅಂತ. ಹಾಗೆ ಸಂಪ್ರದಾಯದ ರೂಢಿಯಲ್ಲಿ ಹೇಳ್ತಕ್ಕಂಥ ಮಾತಿದೆ. ಹಾಗೆ ಶಿಷ್ಯರ ಕಲ್ಯಾಣಕ್ಕಾಗಿ, ಶಿಷ್ಯರ ಒಳಿತಿಗಾಗಿ ಬರೀ ಪ್ರಾರ್ಥನೆ ಮಾಡಿದ್ದು, ಹೋಮ ಹವನ ಮಾಡಿದ್ದು, ದೇವಿಯದ್ದು ದೇವರದ್ದು ಅರ್ಚನೆ ಮಾಡಿದ್ದು ಮಾತ್ರವಲ್ಲ, ಅತ್ಯಂತ ಪ್ರಾಮಾಣಿಕವಾಗಿ ಅದನ್ನು ಸುಬ್ರಹ್ಮಣ್ಯ ಭಟ್ರು ನಡೆಸ್ಕೊಂಡು ಬಂದಿದ್ದಾರೆ. ಕರಿಕಾಲ ಪರಮೇಶ್ವರಿಯ ಸನ್ನಿಧಿಯಲ್ಲಿ ನಿಜವಾಗೊಂದು ಒಂದು ಶಿಲಾ ಉದ್ಭವ ಮೂರ್ತಿ, ಅದಕ್ಕೊಂದು ಜೀವಂತ ದೇವಿಯ ಮೂರ್ತಿಯಾಗಿ ಆಶೀರ್ವದಿಸುವಂಥ ಒಂದು ವಾತಾವರಣ, ಆಧ್ಯಾತ್ಮಿಕ ಚೈತನ್ಯವನ್ನು, ವಾತಾವರಣವನ್ನು ಸೃಷ್ಟಿ ಮಾಡಿರ್ತಕ್ಕಂಥವರು ಸುಬ್ರಹ್ಮಣ್ಯ ಭಟ್ರು. ಅವರು ಹೋಮ ಹವನಗಳನ್ನು ಮಾಡುವಾಗ ದೂರ ನಿಂತು ಕಂಡಿದ್ದೇನೆ ನಾನು. ಮೊನ್ನೆ ನುಡಿಸಿರಿ ವಾಹಿನಿಗಾಗಿ ಸಂದರ್ಶನ ಮಾಡಿದಾಗ ಅವರಿಗೆ ಕೇಳಿದೆ, ನಿಮಗೇನು ಅನ್ನಿಸ್ತದೆ ಅಂತ. ನಾನು ಪೂಜೆ ಮಾಡುವಾಗ ಏನಾಗ್ತದೆ ಅಂತ ನನಗೆ ಗೊತ್ತಾಗೋದಿಲ್ಲ. ದೇವಸ್ಥಾನದ ಗರ್ಭಗುಡಿಗೆ ಒಳಗೆ ಹೋದರೆ ನನ್ನ ಅಸ್ತಿತ್ವ ನನಗೆ ಅನಿಸೋದಿಲ್ಲ. ಹೋಮ ಹವನಗಳನ್ನು ಮಾಡುವಾಗ ನಾನು ಏನೋ ಮಾಡ್ತಾ ಇದ್ದೇನೆ ಅಂತಲ್ಲ, ಸಮಗ್ರ ಒಂದು ದೈವೀ ಶಕ್ತಿ ಅಥವಾ ಆರಾಧನೆಯ ನಾವು ಮತ್ತು ತಾದಾತ್ಮ್ಯತೆ ದೇವರೊಟ್ಟಿಗೆ ಅದು ಆ ಅನುಸಂಧಾನ ಏರ್ಪಡ್ತದೆ. ನನ್ನ ಕರ್ತವ್ಯ ನಾನು ಮಾಡಿದ್ದೇನೆ. ದೇವರೋ ಭಗವಂತನೋ ಕೊಟ್ಟಿದ್ದನ್ನು, ಶಕ್ತಿ ಕೊಟ್ಟಿದ್ದನ್ನು ಅದನ್ನು ಭಕ್ತರ ಕಡೆಗೆ ಹರಿಸ್ತಕ್ಕಂತಹದ್ದು ಒಂದು ಭಗೀರಥ ಪ್ರಯತ್ನ. ಗಂಗೆ ತಂದಾಗ ಆ ಪ್ರಯತ್ನವನ್ನು ಜೀವನದುದ್ದಕ್ಕೂ ಮಾಡ್ಕೊಂಡು ಬಂದಿದ್ದೇನೆ. ಏನು ಗಳಿಸಿದ್ದೇನೋ, ಎಷ್ಟು ಎತ್ತರಕ್ಕೆ ಹೋಗಿ ಏನು ಗಳಿಸಿದ್ದೇನೋ, ಜ್ಞಾನವನ್ನಾಗಲಿ, ಈ ಆರ್ಥಿಕ ಸಂಪನ್ಮೂಲಗಳನ್ನಾಗಲಿ, ಅದರಲ್ಲಿ ನನ್ನ ಪಾಲನ್ನು ಉಳಿಸಿಕೊಂಡು ಭಕ್ತರಿಗೆ ಹರಿಸಿದ್ದೇನೆ ಅಂತಕ್ಕಂಥ ಮಾತನ್ನು ಸುಬ್ರಹ್ಮಣ್ಯ ಭಟ್ರು ಹೇಳಿದ್ದಾರೆ. ಆ ಸಂದರ್ಶನ 45 ನಿಮಿಷ ಬರಲಿಕ್ಕಿದೆ ಮುಂದೆ. ನಾನು ಪತ್ರಿಕೆಯಲ್ಲಿ ಬರುವಾಗಲೂ ಕೂಡ ಅದನ್ನು ಬಳಸ್ಕೊಂಡೆ. ಇಂಥ ಒಂದು ಘನ ವ್ಯಕ್ತಿತ್ವ ಬರೋದು ಅಷ್ಟು ಸುಲಭವಾಗಿ ಆಗೋದಿಲ್ಲ. ನಮಗಿವತ್ತು ವೇದ ಓದೋರು, ವಿದ್ವಾಂಸರು ಸಿಗ್ತಾರೆ, ತುಂಬ ಚೆನ್ನಾಗಿ ಮಾತಾಡೋರು ಸಿಗ್ತಾರೆ, ಭಾಳ ಅದ್ದೂರಿಯಾಗಿ ಪೂಜೆ ಮಾಡೋರು ಸಿಗ್ತಾರೆ, ಹೋಮ ಹವನ ಮಾಡೋರು ನಮ್ಮ ಕಡೆಗಿಂತ ಬೇರೆ ಕಡೆ ಉತ್ತರ ಭಾರತಕ್ಕೂ ಸಿಗ್ತಾರೆ, ಏನೆಲ್ಲ ಮಾಡ್ತಾರೆ. ಪ್ರತ್ಯಂಗಿ ಅಂತ ಒಂದು ದೇವಿಗೆ ಮೆಣಸಿನಕಾಯಿ ಹೋಮ ಮಾಡುವರು ಶಿವಮೊಗ್ಗದಲ್ಲಿದ್ದಾರೆ. ದೇವರ ಮೂರ್ತಿಗೆ ಹೆಂಗಸರಲ್ಲ ಇಷ್ಟಿಷ್ಟು ಮೆಣಸು ತಗೊಂಡು ಕೆಂಪು ಮೆಣಸು ಬೀಸಿ ದೇವರಿಗೆ ಲೇಪನ ಮಾಡಿ ಬರೋದ್ರ ಜೊತೆಗೆ ಮುಟ್ಟಿಗಟ್ಟಲೆ ಮೆಣಸಿಟ್ಕೊಂಡು ಹೋಮ ಮಾಡ್ತಾ ಇದ್ದಾರೆ. ಅಂಥದ್ದೆಲ್ಲ ಇರ್ತದೆ. ಅದು ಯಾವ ಶಾಸ್ತ್ರದಲ್ಲಿ ಹೇಳಿದಾರೋ ಗೊತ್ತಿಲ್ಲ ನನಗೆ. ಇಂಥ ಎಲ್ಲವರುಗಳ ಮಧ್ಯೆ ನೀವು ಚಿನ್ನದ ಉಂಗುರ ಕೊಟ್ಟಿದ್ದೀರಿ. ಅಪ್ಪಟ ಚಿನ್ನದಂತಹ ಒಂದು ವ್ಯಕ್ತಿತ್ವವನ್ನು ಉಳಿಸ್ಕೊಂಡು ಸಾಮವೇದದ ಪರಂಪರೆಯನ್ನು ಉಳಿಸ್ಕೊಂಡು ಬಂದಿದ್ದಾರೆ. ಕೇವಲ ಕರಿಕಾಲಮ್ಮನ ಅರ್ಚಕರಾಗಿ ಅವರಿಗೆ ಒಂದು ಪ್ರಚಾರ, ಪ್ರಸಿದ್ಧಿ, ಆದಾಯ ಸಿಕ್ಕಿರಬಹುದು. ಇವತ್ತು ಅದೆಷ್ಟೋ ವೇದಗಳಿದ್ವು ಅಂತ ಹೇಳ್ತಾರೆ. ಉಳ್ಕೊಂಡಿದ್ದು 4-5 ವೇದ, 3-4. ಅದರಲ್ಲಿ ಸಾಮವೇದದ ರಾಮಾಯಣಿ ಶಾಖೆಯವರಿರ್ತಕ್ಕಂಥವ್ರು ಇಡೀ ದೇಶದಲ್ಲಿ ಹೊಸ ಪುಡಿ ಬರಹದಲ್ಲಿ 4-5 ಕುಟುಂಬದವರು ಅವನನ್ನು ಉಳಿಸ್ಕೊಂಡು ಬಂದಿದ್ದಾರೆ. ರಾಮಾಯಣ ಶಾಖೆಗೆ ರಾಷ್ಟ್ರ ಪ್ರಶಸ್ತಿ ಕೂಡ ಬರ್ತಿದೆ ಅಲೆಕ್ ಭಟ್ರಿಗೆ.
ಆ ಒಂದು ಪರಂಪರೆಯನ್ನು ಉಳಿಸ್ಕೊಳ್ತಾ ಅದನ್ನು ಇನ್ನೊಂದಿಷ್ಟು ಶಿಷ್ಯರನ್ನು ತಯಾರು ಮಾಡುವ ಮುಖಾಂತರವಾಗಿ ಭಾರತದ ಸನಾತನ ಪರಂಪರೆಗೆ ಸುಬ್ರಹ್ಮಣ್ಯ ಭಟ್ಟರಿಂದ ಬಹಳ ದೊಡ್ಡ ಕೊಡುಗೆ ಸಿಕ್ಕಿದೆ. ಇವತ್ತೂ ಕೂಡ ಅವರ ಜ್ಞಾನ, ಅವರ ಶಕ್ತಿಯನ್ನು ಸಮಾಜಕ್ಕೆ ಮೀಸಲಿಟ್ಟಿದ್ದಾರೆ. ಪುರೋಹಿತರಿಗೆ ಮಾತ್ರವಲ್ಲ, ಸಾಮಾನ್ಯ ಗೃಹಸ್ಥರಿಗೂ ಕೂಡ, ಅದರಲ್ಲೂ ವಿಶೇಷವಾಗಿ ಹವ್ಯಕ ಜನಸಾಮಾನ್ಯರಿಗೂ ಕೂಡ ಹೇಗೆ ಬದುಕಬಹುದು ಮನುಷ್ಯ ಅನ್ನುವಂಥದ್ದು, ಹೇಗೆ ನಾವು ಸರಿಯೋದು ಸಾಧ್ಯ ಆಗ್ತದೆ ಅನ್ನುವಂಥದ್ದು. ಇವತ್ತಿರ್ತೇವೆ, ನಾಳೆ ಹೊರಟು ಹೋಗ್ತೇವೆ. ಆದರೆ ಇರುವಷ್ಟು ಕಾಲ ಹೇಗೆ ಸಮಾಜಮುಖಿಯಾಗಿ, ದೈವಮುಖಿಯಾಗಿ, ದೇವ ಸಾಕ್ಷಾತ್ ಭಗವಂತ ಮೆಚ್ಚುವ ರೀತಿಯಲ್ಲಿ ಬದುಕಲು ಸಾಧ್ಯ ಅನ್ನೋದನ್ನು ತಮ್ಮ ಜೀವನದಲ್ಲಿ ಆಚರಿಸುವ ಮುಖಾಂತರವಾಗಿ ಮಾನ್ಯ ಸುಬ್ರಹ್ಮಣ್ಯ ಭಟ್ಟರು ನಡೆಸ್ಕೊಟ್ಟಿದ್ದಾರೆ. ನೀವು ಶಿಷ್ಯರೆಲ್ಲ ಸನ್ಮಾನ ಮಾಡಿದ್ದೀರಿ. ಒಂದನೇ ಕರಿಕಾನೂನು ಇನ್ನೂ ಸನ್ಮಾನ ಇದೆ, ನೀವು ಸ್ವಲ್ಪ ಒಪ್ಕೊಳ್ಬೇಕು. ಮೊನ್ನೆ ಒಬ್ಬರು ಬಂದವರು ಹೇಳಿದ್ರು, ನಾವು ಹೊಸಪುಳಿ ಗ್ರಾಮದ ಪರವಾಗಿ ಹೊಸಪುಳಿ ಜಾತ್ರೆ ದಿವಸ ಶಾಸ್ತ್ರಿಗಳಿಗೆ ಮತ್ತೆ ಸುಬ್ರಹ್ಮಣ್ಯ ಭಟ್ಟರಿಗೆ ಸನ್ಮಾನ, ಇಡೀ ತಾಲೂಕಿನ ಪರವಾಗಿ ಮಾಡಿ ಅಥವಾ ಕರಿಕಾನಮ್ಮನ ಭಕ್ತರು ಎಲ್ಲರ ಪರವಾಗಿ ಮಾಡಿ, ತೊಂದರೆ ಇಲ್ಲ, ಭಾಳ ಚೆನ್ನಾಗಿ ಮಾಡಿ, ಏನು ತೊಂದರೆ ಇಲ್ಲ. ಒಬ್ಬ ಮನುಷ್ಯನ ಒಂದು ಮಾದರಿಯಾಗುವ ಮುಖಾಂತರವಾಗಿ ಇದ್ದದ್ದು, ಆ ಮಾದರಿಯನ್ನು ಜಗತ್ತಿಗೆ ತೋರಿಸ್ತಕ್ಕಂಥದ್ದು. ಅವರಿಗೆ ಸನ್ಮಾನ ಅಗತ್ಯ ಇಲ್ಲ, ಅವರಿಗೆ ಯಾವ ಪದವಿಗಳು ಶಾಲೆಗಳು ಅಗತ್ಯ ಇಲ್ಲ. ಆದರೆ ನಮ್ಮ ಕರ್ತವ್ಯ, ನಾವು ಏನು ಪಡೆದಿದ್ದೇವೆ, ಒಬ್ಬರಿಂದ ಗುರುವಿನಿಂದ ಪಡಿತೇವೆ, ವೈದಿಕರಿಂದ ಪಡಿತೇವೆ, ಭಗವಂತನಿಂದ ಪಡಿತೇವೆ, ಅದಕ್ಕೆಲ್ಲ ಮಧ್ಯವರ್ತಿಗಳಾಗಿ ನಿಂತಿರ್ತಕ್ಕಂಥವ್ರು, ಮಧ್ಯವರ್ತಿಗಳಾಗಿ ನಮ್ಮನ್ನು ಸಮರ್ಪಿಸಿಕೊಂಡಿರ್ತಕ್ಕಂಥವ್ರು ಭಗವಂತನ ಸಾನ್ನಿಧ್ಯವನ್ನು ಸೃಷ್ಟಿ ಮಾಡುವ ಮುಖಾಂತರವಾಗಿ ಆ ಸಾನ್ನಿಧ್ಯದ ಫಲವನ್ನು ಭಕ್ತರಿಗೆ ಹರಿಸಿ ಅವರ ಕುಟುಂಬ ಚೆನ್ನಾಗಿ ನೋಡ್ಕೊಳ್ತಕ್ಕಂಥ ಪುರೋಹಿತ ವರ್ಗ, ವೈದಿಕ ವರ್ಗ ಇದೆಯಲ್ಲ, ಅವರೆಲ್ಲರಿಗೂ ಮಾದರಿಯಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ಭಟ್ಟರಿಗೆ ವಂದಿಸಿ ಅವರ ಆಶೀರ್ವಾದ ನೀವೆಲ್ಲ ಪಡ್ಕೊಂಡಿದ್ದೀರಿ. ನಾನು ಹೇಳ್ಕೊಳ್ಳೋದಕ್ಕೆ ಅವರ ಕುಟುಂಬದವರು ನನಗೆ ತುಂಬ ಸಂತೋಷ, ಅಭಿಮಾನ ಇದೆ. ತುಂಬ ಪ್ರೀತಿಯಿಂದ ನನ್ನ ಹೆಂಡತಿಯನ್ನು ಅವರು ನೋಡ್ಕೊಂಡಿದ್ದಾರೆ. ಇಂಥ ಪ್ರೀತಿ ನಮ್ಮ ಪಾಲಿನ ಸಂಪತ್ತು. ಅವರ ಆಶೀರ್ವಾದ, ಪ್ರೀತಿ ನಮ್ಗೆ ಸದಾ ಇರಲಿ. ಹೊಸಪುಡಿ ಎಲ್ಲ ಬಂಧುಗಳನ್ನು ಹೊಂದಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ಪ್ರೀತಿಯಿಂದ ಮಾತಾಡಿಸಿದ್ದಕ್ಕಾಗಿ ನಮಸ್ಕಾರ. ದಿನಮಣಿ ಸೂರ್ಯ ದಿನವೆಲ್ಲ ಬೆಳಗಿ ಈ ಹೊತ್ತಿನಲ್ಲಿ ಇಳಿಯುವ ಸಂಜೆಯ ಕಾಲಕ್ಕೆ ನೀವೆಲ್ಲರೂ ಸೇರಿ ರಾರಾಜಿಸುವಂತೆ ಮಾಡಿರತಕ್ಕಂಥದ್ದು ವೇದಬ್ರಹ್ಮ ಸುಬ್ರಹ್ಮಣ್ಯ ಭಟ್ಟರ ದಂಪತಿಗಳನ್ನು. ಯಾಕೆಂತಂದ್ರೆ ಜೀವನದಲ್ಲಿ ಇಂತಹ ಒಂದು ಕ್ಷಣ ಅತ್ಯಮೂಲ್ಯವಾಗಿರುವಂಥದ್ದು. ಹಾಗೆ ಇದನ್ನ ಮಾಡಿರತಕ್ಕಂತಹ ಶಿಷ್ಯ ಪರಂಪರೆ, ಗುರುಗಳು ಹೇಗೆ ಏನು ಎನ್ನುವುದನ್ನು ಅರ್ಥ ಮಾಡಿಕೊಂಡು ಅವರ ಒಂದು ಮೇರುತುಲ್ಯ ಪುರುಷನಾಗಿರತಕ್ಕಂತಹ ಅವರಿಗೆ ಈ ಗೌರವ ಸನ್ಮಾನ ಮಾಡಿರತಕ್ಕಂಥದ್ದು ನಿಜವಾಗಿಯೂ ಕೂಡ ಇದು ಕಣ್ಮನ ತುಂಬಿ ಬರುವಂಥದ್ದು. ಯಾಕೆಂತಂದ್ರೆ ಮೇಲಿನ ಗಂಟೆಗೆಯಿಂದ ಉಪನಯನ ಕಾಲಕ್ಕೆ ಮೇಲೇರಿದವರು ಕೈಲಾಸ ಪರ್ವತದಲ್ಲಿರತಕ್ಕಂತಹ ಜಗತ ಪಿತರು ಒಂದೇ ಪಾರ್ವತಿ ಪರಮೇಶ್ವರರು ಎನ್ನುವಂತೆ ಜಗತ್ತಿನ ತಂದೆ ತಾಯಿಗಳ ಒಂದು ದಿವ್ಯ ಸನ್ನಿಧಾನದಲ್ಲಿ ಈ ಪಂಚ ಗ್ರಾಮದ ಒಂದು ಕೈಲಾಸ ಪರ್ವತ ಎಂದರೆ ತಪ್ಪಾಗಲಿಕ್ಕಿಲ್ಲ, ಕರಿಕಾನ ಪರಮೇಶ್ವರಿಯ ದಿವ್ಯ ಸನ್ನಿಧಾನ. ಅಂತಹ ಸನ್ನಿಧಾನದಲ್ಲಿ ಇವರಿಗೆ ಅವರ ತಂದೆ ತಾಯಿಗಳು ದ್ವಿಜತ್ವ ಸ್ಥಿತಿದ್ವಾರ ವೇದಾಧ್ಯಯನಾಧಿಕಾರ ಸಿದ್ಧಾರ್ಥಂ ಎನ್ನುವಂತೆ ಸಂಕಲ್ಪ ಯಾವ ಮುಹೂರ್ತದಲ್ಲಿ ಮಾಡಿದರು, ಅಂತಹ ಒಂದು ಮುಹೂರ್ತದಲ್ಲಿ ಸಂಕಲ್ಪ ಮಾಡಿರತಕ್ಕಂಥದ್ದು ಖಂಡಿತವಾಗಿಯೂ ಕೂಡ ಈ ದಿವಸಕ್ಕೆ ಅವರು ವೇದಾಧ್ಯಯನ, ಶಾಸ್ತ್ರಾಧ್ಯಯನ, ಹಾಗೆ ಉಪನಯನ ಕಾಲಕ್ಕೆ ಸೂತ್ರ ಪ್ರದಾನದ ಸಂದರ್ಭದಲ್ಲಿ ಶ್ರೌತ ಸ್ಮಾರ್ತ ನಿತ್ಯ ಕರ್ಮ ಅನುಷ್ಠಾನ ಸಿದ್ಧಾರ್ಥಂ ಎನ್ನುವಂತೆ ಸಂಕಲ್ಪಿಸಿದರು. ಅದೇ ರೀತಿಯಲ್ಲಿ ಶೌತದಲ್ಲಿಯೋ ನಿತ್ಯ ನೈಮಿತ್ತಿಕಾದಿ ಪ್ರಕ್ರಿಯೆಗಳಲ್ಲಿಯೂ ಸ್ಮಾರ್ತ ಕರ್ಮಗಳಲ್ಲಿಯೂ ನಿಷ್ಣಾತರಾಗಿ ಈ ಲೋಕಕ್ಕೆ ಅವರ ಒಂದು ವಿದ್ವತ್ ಪ್ರಭೆ, ಅವರ ಒಂದು ವೇದಾಧ್ಯಯನ ಸಂಪನ್ನತೆ ಗುಣಪಡಿಸಿರುವಂಥದ್ದು ಖಂಡಿತವಾಗಿಯೂ ಕೂಡ ಶ್ಲಾಘನೀಯವಾಗಿರುವಂಥದ್ದು. ಸತ್ಯಮೇವ ಜಯತೆ. ಇದು ಸನ್ಮಾನಿತರಾದ ಶ್ರೀ ವೇದಮೂರ್ತಿ ಸುಬ್ರಹ್ಮಣ್ಯ ಭಟ್ಟರ ಶುದ್ಧ ಉಸಿರು. ಸತ್ಯಮೇವ ಜಯತೆ. ಅವರ ಈ ಒಂದು ನಡೆ ನುಡಿ, ಆಚಾರ ವಿಚಾರ, ಅವರು ಹೋದಲ್ಲಿ ಬಂದಲ್ಲಿ, ನಿಂತಲ್ಲಿ ಕೂತಲ್ಲಿ, ಅವರ ಕಾರ್ಯದಲ್ಲಿ ಅವರ ನೆರಳೇ ಸತ್ಯಮೇವ ಜಯತೆ. ಹಾಗೆಯೇ ಅವರ ಶಿಷ್ಯ ಕೋಟಿಗೆ, ಅವರ ಇಷ್ಟಮಿತ್ರರಿಗೆ, ಅವರ ಬಂಧು ಬಳಗಕ್ಕೆ ಅವರು ನೀಡಿದ ಮೌನ ಉಪದೇಶ ಸತ್ಯಮೇವ ಜಯತೆ.
ಇದು ಅವರ ವೇದ ವಾಕ್ಯ. ಇದರಿಂದಲೇ ಅವರಿಗೆ ಸನ್ಮಾನ. ಇವತ್ತು ಅಮ್ಮನವ್ರ ಮನೆ ಸೇವೆ ಆಯಿತು, ಗುರುಕುಲದಲ್ಲಿ ಅವರ ಸೇವೆ ನಡೀತಾನೆ ಇದೆ. ಅವರ ಶಿಷ್ಯರೇ ಅಲ್ಲಿ ಸಾಮವೇದದ ಅಧ್ಯಾಪಕರಾಗಿದ್ದಾರೆ. ಸುಬ್ರಹ್ಮಣ್ಯ ಭಟ್ರಿಂದ ನೂರಾರು ಜನ ಸಾಮವೇದಿಗಳು ಸಿದ್ಧಗೊಂಡಿದ್ದಾರೆ. ಸಾಮವೇದದ ರಾಣವಾಯಿತಿ ಶಾಖೆ ಎನ್ನುವುದು ವಿಶ್ವದಲ್ಲಿ ಅತ್ಯಂತ ಅಪರೂಪ. ಅದನ್ನು ಅನುಸರಿಸಿ ಬಂದ ಶಿಷ್ಯರು ಸುಬ್ರಹ್ಮಣ್ಯ ಭಟ್ಟರ ಶಿಷ್ಯರು ಕೂಡ. ಇವತ್ತು ಜಿಯು ಅವರು ಹೇಳಿದ ಹಾಗೆ ಇಂತಹ ಅಪರೂಪದ ಶಾಖೆ ಜಗತ್ತಿನಲ್ಲಿ ಎಲ್ಲಿ ಕೂಡ ಇಲ್ಲ. ಅದು ನಮ್ಮ ಹೊಸ ಕುಳಿಯಲ್ಲಿದೆ. ಅದನ್ನು ಉಳಿಸುವಲ್ಲಿ 40-50 ವರ್ಷದಿಂದ ಸುಬ್ರಹ್ಮಣ್ಯ ಭಟ್ಟರು ಪರಿಶ್ರಮ ಪಟ್ಟು ಬಂದಿದ್ದಾರೆ. ಅವರ ಜೀವಮಾನ ಕೂಡ ಸೇವೆ ನಡೀತದೆ ಸಾಮವೇದಕ್ಕಾಗಿ. ಹಾಗೆ ಅವರಲ್ಲಿ ಈ ಶುಭ ಸಂದರ್ಭದಲ್ಲಿ ಪ್ರಾರ್ಥಿಸಿಕೊಳ್ತೇನೆ. ಹೊಸಕುಳಿ ಮಣ್ಣಿಗೆ ಅದ್ಭುತವಾದ ಶಕ್ತಿ ಇದೆ. ಹೊಸಕುಳಿ ತೇರಂದ್ರೆ ನೂರಾರು ಊರುಗಳ ಜನ ಬರ್ತೇವೆ, ನೆಂಟರಿಷ್ಟೆಲ್ಲ ಹೊಸಕುಳಿಗೆ ಬರ್ತೇವೆ. ತೇರು ಬೀದಿ ಸಣ್ಣದು ಇವತ್ತು ನೋಡಿದ್ರೆ, ಆದ್ರೆ ಆ ದಿನ ದೊಡ್ಡದಾಗುತ್ತೆ. ಎಷ್ಟು ಜನ ಬಂದರೂ ಹಿಡಿಸಿಕೊಳ್ಳುತ್ತೇವೆ. ಅಂತಹ ಹೊಸ ಕುಳಿಯ ಮಣ್ಣಿನಲ್ಲಿ ಗೊಬ್ಬರ ಕುಳಿಯಲ್ಲಿ ಡಬ್ಬಿ ಬಡಿದು ಕುಣಿದ ಒಬ್ಬ ಕಲಾವಿದ ದೊಡ್ಡ ಕಲಾವಿದನಾಗಿ ಪದ್ಮಶ್ರೀ ಪ್ರಶಸ್ತಿ ಪಡೆದು ನಮ್ಮ ಸಮಾಜಕ್ಕೆ, ಉತ್ತರ ಕನ್ನಡ ಜಿಲ್ಲೆಗೆ ಮೊದಲಿಗರಾಗಿ, ಯಕ್ಷಗಾನದ ಮೊದಲಿಗರಾಗಿ ಪದ್ಮಶ್ರೀ ರಾಮಚಂದ್ರ ಹೆಗಡೆ ಚಿಟ್ಟಾಣಿ ಹೆಸರು ಮಾಡ್ತಾರೆ. ನಮ್ಮ ನೆಲದ ಗುಣ ಇದು. ಇವತ್ತು ಶಿಷ್ಯರು ಸೇರಿಕೊಟ್ಟ ಈ ಗೌರವ ಸನ್ಮಾನ ಯಾವ ಪದ್ಮಶ್ರೀಗೂ ಕಡಿಮೆ ಅಲ್ಲ ಅನ್ನೋದನ್ನು ದೇವರ ಸನ್ನಿಧಿಯಲ್ಲಿ ಹೇಳ್ಕೊಳ್ತಿದ್ದೇನೆ. ನಮ್ಮ ಶಿಷ್ಯ ಬಂದದ ಪರವಾಗಿ ಅವರನ್ನು ನೆನೆಸುತ್ತೇನೆ. ಅಲ್ಲದೆ ಅಭಿನಂದನಾ ಭಾಷಣ ಮಾಡಿದ ಶ್ರೀಯುತ ನಾರಾಯಣ ಭಟ್ರು ಹಲವೇ ಸಲಹೆ ಸೂಚನೆಗಳನ್ನು ನೀಡಿ ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ. ಅವರಿಗೂ ನನ್ನ ವಿದ್ಯಾರ್ಥಿ ಪರವಾಗಿ ಇಂದಿನ ಕಾರ್ಯಕ್ರಮದ ರೂವಾರಿಯಾದ ಸುಬ್ರಹ್ಮಣ್ಯ ಭಟ್ರು ನಿನ್ನೆ ತೀರ್ಥಹಳ್ಳಿಗೆ ಅನಿವಾರ್ಯ ಕಾರ್ಯಗಳಿಂದ ಹೋಗಿ ರಾತ್ರಿ ಇಡೀ ಪ್ರಯಾಣ ಮಾಡಿ ಬೆಳಗ್ಗೆ 5 ಗಂಟೆಗೆ ಬಂದು ಮನೆ ಸೇರಿದ್ದಾರೆ. ಅಂತಹ ನಿರ್ಧಾರಕ್ಕಿಂತ ಸಮಯದಲ್ಲಿ ಇಲ್ಲಿ ಬಂದು ನಮ್ಮ ಕಡೆಗೆ ಹೋಗ್ಬಿಟ್ಟು ಜನಗಳನ್ನು ತಂದಕ್ಕಾಗಿ ಅವರಿಗೂ ಅಭಿನಂದನೆಗಳು. ಇದಲ್ಲದೆ ಈ ಕಾರ್ಯಕ್ರಮವನ್ನು ಸುಂದರವಾಗಿ ನಿರೂಪಣೆ ಮಾಡಿದ ಶ್ರೀಮತಿ ನಾಗರತ್ನ ಹೇಳಿಯವರಿಗೂ ನುಡಿಸಿರಿ ವಾಹಿನಿಯವರಿಗೂ ಪ್ರತಾಪಕ್ಕೆ ಬೆಳೆಯುವುದನ್ನು ಒದಗಿಸಿದ ಶ್ರೀಯುತ ಗಣೇಶ್ ಗೌಡರಿಗೆ ಅಭಿನಂದನೆಗಳು. ಇದಲ್ಲದೆ ಸಡನಗಿ ಸಂಘಟಿಸಿದ ಶ್ರೀ ಉಮಾಮೇಶ್ವರ ದೇವಸ್ಥಾನ ಮಂಡಳಿಗೂ ಮತ್ತು ರುಚಿರುಚಿಯಾಗಿ ನಮಗೆ ಪಾನೀಯ ತಿಂಡಿ ಒದಗಿಸಿದ ಕಟ್ಟಡ ಹೆಗಡೆಯವರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆಗಳು. ಎಲ್ಲ ನಮ್ಮ ಸಹಕಾರ ಸಹಾಯ ಸರ್ಕಾರದಿಂದ ಎಲ್ಲ ಬಾಂಧವರಿಗೂ ನಮ್ಮ ಶಿಷ್ಯರ ಪರವಾಗಿ ಅಭಿನಂದನೆಗಳು.